ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಗಣಿತ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲನ್ನು ಡಿಸ್ಕಸ್ ಮಾಡೋಣ. ಅದರ ಬೇಸಿಸ್ ಮೇಲೆ ಇರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ನೋಡಿ, ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ನೋಡಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಎ ಬಿ ಸಿ ಅನ್ನೋದು ಒಂದು ಟ್ರಯಾಂಗಲ್ಲು. ನಿಮಗೆ ಗೊತ್ತಿದೆ ಆಲ್ರೆಡಿ ಟ್ರಯಾಂಗಲಲ್ಲಿ 3 ಆ್ಯಂಗಲ್ಸ್ ಇರುತ್ತೆ, 3 ವರ್ಟೆಕ್ಸ್ ಇರುತ್ತೆ ಮತ್ತು 3 ಸೈಡ್ಸ್ ಇರುತ್ತೆ. ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್, ಸಮ್ ಅಂತಂದರೆ ಏನು ಗೊತ್ತಿದೆ, ಆ್ಯಡ್ ಮಾಡ್ತೀರಾ ಅಂತ ಹೇಳಿ. ಏನು ಪ್ರಾಪರ್ಟಿ ಏನು ಹೇಳ್ತಾ ಇದೆ ಅಂತಂದರೆ, 3 ಆ್ಯಂಗಲ್ ಇದೆ ಅಲ್ವಾ, ಆ ಟ್ರಯಾಂಗಲಿನ 3 ಆ್ಯಂಗಲನ್ನು ಸಮ್ ಮಾಡಿದಾಗ ಅದರ ಸಮ್ಮು ಯಾವಾಗಲೂ ಎಷ್ಟು ಡಿಗ್ರಿ ಇರಬೇಕು ಅಂತ ಹೇಳ್ತಿದ್ದಾರೆ, 180 ಡಿಗ್ರಿ ಅಂತ ಹೇಳಿದ್ದಾರೆ. ನೋಡಿ, ಈ ಟ್ರಯಾಂಗಲ್ ಎ ಬಿ ಸಿನ ನೀವು ಕನ್ಸಿಡರ್ ಮಾಡಿದರೆ, ಈ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಈ 3 ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಅದರ ಮೆಷರ್ಮೆಂಟ್ ನಮಗೆ ಎಷ್ಟು ಡಿಗ್ರಿ ಇರುತ್ತೆ ಅಂತ ಹೇಳ್ತಿದ್ದಾರೆ, 180 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಓಕೆ, ದಿಸ್ ಈಸ್ ವಾಟ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ದ ಟೋಟಲ್ ಮೆಷರ್ ಆಫ್ 3 ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಏನು ಹೇಳುತ್ತೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಅಂತಂದರೆ, ದ ಟೋಟಲ್ ಮೆಷರ್ ಆಫ್ ದ 3 angles ಆಫ್ ಅ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ, 180 ಡಿಗ್ರಿ ಅಂತ. ಅಂದರೆ 3 ಆ್ಯಂಗಲನ್ನು ಆ್ಯಡ್ ಮಾಡಿದಾಗ, ಮೆಷರ್ಮೆಂಟನ್ನು ಆ್ಯಡ್ ಮಾಡಿದಾಗ ಅದರ ಸಮ್ಮು ನಮಗೆ ಎಷ್ಟು ಡಿಗ್ರಿ ಇರಬೇಕು ಅಂತ ಹೇಳ್ತಿದ್ದಾರೆ, 180 ಡಿಗ್ರಿ ಇರಬೇಕು ಅಂತ ಹೇಳಿದ್ದಾರೆ. ಇದ್ರ ಬೇಸಿಸ್ ಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಕೇಳಿದ್ದಾರೆ. ಅದನ್ನು 1 by 1 ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಎಕ್ಸಸೈಸ್ 6.3, ಫೈಂಡ್ ದ ವ್ಯಾಲ್ಯೂ ಆಫ್ ಅನ್ನೌನ್ ಎಕ್ಸ್ ಇನ್ ದ ಫಾಲೋಯಿಂಗ್ ಡಯಾಗ್ರಾಮ್. ಅಂದರೆ ವ್ಯಾಲ್ಯೂ ಆಫ್ ಅನ್ನೌನ್ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಿ, ಫಸ್ಟ್ ಫಿಗರನ್ನು ನೋಡಿ, ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಆ್ಯಂಗಲ್ ಬಿ ಕೊಟ್ಟಿರೋದನ್ನು ಫಸ್ಟ್ ಬರ್ಕೊಳ್ಳಿ. ಎಕ್ಸಸೈಸ್ 6.3ಅಲ್ಲಿ ಫಸ್ಟ್ ಒನ್ನಲ್ಲಿ ಈ ಏನು ಫಿಗರ್ ಕೊಟ್ಟಿದ್ದಾರಲ್ವ, ಎ ಬಿ ಸಿ ಫಿಗರಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ, ಆ್ಯಂಗಲ್ ಎ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ಆ್ಯಂಗಲ್ ಬಿ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ, 50 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ, 60 ಡಿಗ್ರಿ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ಇವು 3 ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಯಾವ ಪ್ರಾಪರ್ಟಿ, ಆ್ಯಂಗಲ್ ಸಮ್ ಪ್ರಾಪರ್ಟಿ. ಎಸ್, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಈಸ್ ಈಕ್ವಲ್ಸ್ ಟು ಎಷ್ಟು ಡಿಗ್ರಿ ಆಗಬೇಕು ಅಂತ ಹೇಳಿದ್ದಾರೆ, 180 ಡಿಗ್ರಿ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ಆ್ಯಂಗಲ್ ಎ ನಮಗೆ ಏನು ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರಲ್ವಾ. ಸೊ ಆ್ಯಂಗಲ್ ಎ ಅಲ್ಲಿ ಏನು ಬರೀತೀರಾ, ಎಕ್ಸ್ ಬರೀತೀರಾ. ಪ್ಲಸ್ ಬಿ ಎಷ್ಟು ಡಿಗ್ರಿ ಇದೆ, 50 ಡಿಗ್ರಿ. ಪ್ಲಸ್ ಆ್ಯಂಗಲ್ ಸಿ ಹೌ ಮೆನಿ ಡಿಗ್ರಿ, 60 ಡಿಗ್ರಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ 50 ಪ್ಲಸ್ 60 ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ, 110 ಡಿಗ್ರಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ನಮಗೆ ಏನು ಬೇಕು, ಆ್ಯಂಗಲ್ ಎ ಎಕ್ಸ್ ಅಂತ ಕೊಟ್ಟಿದ್ದಾರಲ್ವಾ, ಆ ಎಕ್ಸ್ನ ವ್ಯಾಲ್ಯೂ ಎಷ್ಟು ಡಿಗ್ರಿ ಇದೆ ಇದು ಅನ್ನೋದು ಬೇಕು ಅಲ್ವಾ. ಸೊ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಎಕ್ಸನ್ನು ಈ ಕಡೆ ಉಳಿಸ್ಕೊಂಡು 110 ಆ್ಯಡ್ ಮಾಡಿದ ಬಂದಿರೋದನ್ನು ಟ್ರಾನ್ಸ್ಪೋಸ್ ಮಾಡ್ತಾ ಇದ್ದೀವಿ. ಯಾವ ಕಡೆಯಿಂದ, ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ. ಇಲ್ಲಿ ಏನಾಗಿದೆ, 110 ಆ್ಯಡ್ ಆಗಿದೆ ಎಕ್ಸ್ಗೆ. ಇದು ಈ ಕಡೆ ಟ್ರಾನ್ಸ್ಪೋಸ್ ಆಯಿತು ಅಂದರೆ ಏನಾಗುತ್ತೆ, ಸಬ್ಟ್ರ್ಯಾಕ್ಟ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 110 ಡಿಗ್ರಿ. ಓಕೆ, ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 180ಯಲ್ಲಿ 110 ಹೋದರೆ ಎಷ್ಟಾಗುತ್ತೆ, ಸೊ 70 ಡಿಗ್ರಿ. how many degree, so the value of x is equals to how many degree here, 70 degree. Similarly ಇಲ್ಲಿ ನೋಡಿ, ಸೆಕೆಂಡ್ ಒನ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೆಕೆಂಡ್ ಒನ್ನು ಪಿ ಕ್ಯೂ ಆರ್ ಅನ್ನೋದು ಒಂದು ಟ್ರಯಾಂಗಲ್ ಕೊಟ್ಟಿದ್ದಾರೆ. ಸೊ ಪಿ ಕೊಟ್ಟೇ ಇಲ್ಲ ಅಲ್ವಾ, ಇದು ಕೊಟ್ಟಿಲ್ಲ ಅಂತ ನಿಮಗೆ ಅಂಡರ್ಸ್ಟುಡ್. ಇಲ್ಲಿ ಏನು ಯಾವ ಆ್ಯಂಗಲ್ ಫಾರ್ಮ್ ಆಗಿದೆ, ಇಲ್ಲಿ ಏನು ಆ್ಯಂಗಲ್ ಇದೆ ಅಂದರೆ ರೈಟ್ ಆ್ಯಂಗಲ್ಲು. ಈ ಸಿಂಬಲ್ ನೋಡಿದ ತಕ್ಷಣ ಗೊತ್ತಾಗ್ತಿದೆ ಅಲ್ವಾ ನಿಮಗೆ, ಇದು ಯಾವುದು, ರೈಟ್ ಆ್ಯಂಗಲ್ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ, ದಟ್ ಈಸ್ ಅಂಡರ್ಸ್ಟುಡ್ 90 ಡಿಗ್ರಿ. ಸೊ ಆ್ಯಂಗಲ್ ಪಿ ಈಸ್ ಈಕ್ವಲ್ಸ್ ಟು, ಈ ಸಿಂಬಲನ್ನು ನೋಡಿದ ತಕ್ಷಣ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಇದು ಎಷ್ಟು ಡಿಗ್ರಿ ಇದೆ, 90 ಡಿಗ್ರಿ ಇದೆ. ಆ್ಯಂಗಲ್ ಕ್ಯೂ ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ, 30 ಡಿಗ್ರಿ ಕೊಟ್ಟಿದ್ದಾರೆ. ಆ್ಯಂಗಲ್ ಆರ್ ಈಸ್ ಈಕ್ವಲ್ಸ್ ಟು ಗೊತ್ತಿಲ್ಲ ನಮಗೆ, ಫೈಂಡ್ ಔಟ್ ಮಾಡಬೇಕು. ಅಗೇನ್ ನಾವು ಯಾವ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ, ಆ್ಯಂಗಲ್ ಸಮ್ ಪ್ರಾಪರ್ಟಿನ ಯೂಸ್ ಮಾಡ್ತೀವಿ. ಓಕೆ, ನೋಡಿ ಅಗೇನ್ ಆ್ಯಂಗಲ್ ಪಿ ಪ್ಲಸ್ ಆ್ಯಂಗಲ್ ಕ್ಯೂ ಪ್ಲಸ್ ಆ್ಯಂಗಲ್ ಆರ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಪ್ರಾಪರ್ಟಿ ಯಾವುದು, ಪ್ರಾಪರ್ಟಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್. ಓಕೆ, ಪಿ ಎಷ್ಟು ಡಿಗ್ರಿ ಇದೆ, 90 ಡಿಗ್ರಿ ಪ್ಲಸ್ ಕ್ಯೂ ಎಷ್ಟು ಡಿಗ್ರಿ, 30 ಡಿಗ್ರಿ ಪ್ಲಸ್ ಆರ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡ್ತಿದ್ದೀವಿ. ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯಿತು. ಓಕೆ, 90 ಪ್ಲಸ್ 30 ಆ್ಯಡ್ ಮಾಡಿ ನಿಮಗೆ ಎಷ್ಟು ಡಿಗ್ರಿ ಸಿಗ್ತಾ ಇದೆ, 120 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತಲ್ವಾ. ಅಗೇನ್ ಎಕ್ಸನ್ನು ಈ ಕಡೆ ಉಳಿಸ್ಕೊಳ್ಳಿ, ಯಾಕೆಂದರೆ ವ್ಯಾಲ್ಯೂ ಆಫ್ ಎಕ್ಸ್ ಬೇಕಲ್ವಾ ನಿಮಗೆ. ಸೊ 120 ಡಿಗ್ರಿನ ಟ್ರಾನ್ಸ್ಪೋಸ್ ಮಾಡಿ, ಈ ಕಡೆಯಿಂದ ಈ ಕಡೆ ಮಾಡಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 120 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 180ಯಲ್ಲಿ 120 ಹೋದರೆ ಎಷ್ಟು ಡಿಗ್ರಿ ಆಗುತ್ತೆ, 60 ಡಿಗ್ರಿ. ಓಕೆ, ನೋಡಿ ಈ ವ್ಯಾಲ್ಯೂವನ್ನು ನೀವು ಈ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಗೇನ್ ನಿಮಗೆ ಎಷ್ಟು ಡಿಗ್ರಿ ಬರುತ್ತೆ, 180 ಡಿಗ್ರಿನೇ ಬರುತ್ತೆ. ನೋಡಿ, ಪಿ 90 ಡಿಗ್ರಿ ಇದೆ, ಕ್ಯೂ 30 ಡಿಗ್ರಿ ಇದೆ,
ಸೊ ಎಕ್ಸ್ ವ್ಯಾಲ್ಯೂ ಅಂದರೆ ಆರು ಆ್ಯಂಗಲ್ 60 ಡಿಗ್ರಿ ಹಾಕಿದರೆ 60 + 30 = 90, 90 + 90 = 180 ಡಿಗ್ರಿ. ಸೊ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ ಹಿಯರ್? ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು 60 ಡಿಗ್ರಿ. ಸಿಮಿಲರ್ಲಿ ನೆಕ್ಸ್ಟ್ ಒನ್ನು ಥರ್ಡ್ ಫಿಗರನ್ನು ನೋಡಿ. ಎಕ್ಸ್ ವೈ ಝೆಡ್ ಕೊಟ್ಟಿದ್ದಾರಲ್ವ. ಸೊ ಅಗೇನ್ ಎಕ್ಸ್ ವೈ ಝೆಡ್ಡಲ್ಲಿ ವ್ಯಾಲ್ಯೂ ಆಫ್ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಆ್ಯಂಗಲ್ ಝೆಡ್ ಎಷ್ಟಿದೆ ನೋಡಿ, ಇಲ್ಲಿ ಡೈರೆಕ್ಟಾಗಿ ಮಾಡ್ತೀನಿ ನಾನು. ಸೊ ಆ್ಯಂಗಲ್ ಈಗ ಬರೆಯೋದಿಲ್ಲ, ನೆಕ್ಸ್ಟಿಂದ ಆ್ಯಂಗಲ್ ಎಕ್ಸ್ ಪ್ಲಸ್ ಆ್ಯಂಗಲ್ ವೈ ಪ್ಲಸ್ ಆ್ಯಂಗಲ್ ಝೆಡ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ರೀಸನ್ ಏನು ಬರೀತೀರಾ? ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಎಷ್ಟು ಕೊಟ್ಟಿದ್ದಾರೆ ನೀವು ಗಿವನ್ ಡಾಟಾ ಬರ್ಕೊಳ್ಳಿ ಮೊದಲೇ, ನಾನು ಬರೆದಿಲ್ಲ ಇಲ್ಲಿ ನೋಡಿ, ಕೊಟ್ಟಿದ್ದಾರಲ್ವ. ಸೊ ಎಕ್ಸ್ ಎಷ್ಟು ಡಿಗ್ರಿ ಅಂತ ಹೇಳ್ತಿದ್ದಾರೆ? 30 ಡಿಗ್ರಿ ಪ್ಲಸ್ ವೈ 110 ಡಿಗ್ರಿ ಪ್ಲಸ್ ಝೆಡ್ ಎಷ್ಟಿದೆ? ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಓಕೆ, 30 ಡಿಗ್ರಿ ಪ್ಲಸ್ 110 ಈಸ್ ಈಕ್ವಲ್ಸ್ ಟು 140 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಅಗೇನ್ ಟ್ರಾನ್ಸ್ಪೋಸ್ ಮಾಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 140 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 180 minus 40 is equals to how many degree? 40 degree. So the value of x is equals to how many degree here? 40 degree. ಇಲ್ಲಿ ನೋಡಿ, ಬಟ್ ಇಲ್ಲಿ ನೆಕ್ಸ್ಟ್ ಫಿಗರಲ್ಲಿ ಏನು ಕೊಟ್ಟಿಲ್ಲ, ಎರಡು ವ್ಯಾಲ್ಯೂವನ್ನು ಕೊಟ್ಟಿಲ್ಲ, ಬಟ್ ಇಲ್ಲಿ ಎಕ್ಸ್ ಅಂತ ಹೇಳಿ ಮಾತ್ರ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ಥರ ಸಾಲ್ವ್ ಮಾಡ್ತೀರಾ ನೋಡಿ. ಯಾವ ಥರ ಸಾಲ್ವ್ ಮಾಡೋಣ ಅಂತಂದರೆ, ಸೇಮ್ ಇದು ಏನು ಮಾಡ್ತೀರಾ, ಆ್ಯಂಗಲ್ ಸಮ್ ಪ್ರಾಪರ್ಟಿನೇ ಯೂಸ್ ಮಾಡ್ತೀರಾ. ಸೊ 50 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ನಿಮಗೆ ಗೊತ್ತಿದೆ ಆ್ಯಂಗಲ್ ಸಮ್ ಪ್ರಾಪರ್ಟಿ, ಮೂರು ಆ್ಯಂಗಲನ್ನು ಆ್ಯಡ್ ಮಾಡಿದಾಗ ಅದರ ಸಮ್ಮು 180 ಡಿಗ್ರಿ ಅಂತ ಹೇಳಿ. ಸೊ 50 ಡಿಗ್ರಿ ಪ್ಲಸ್ ಎಕ್ಸ್ ಏನಾಗುತ್ತೆ? 2x ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. 50 ಡಿಗ್ರಿ ಈ ಕಡೆ ಆ್ಯಡ್ ಆಗಿದೆ ಅಲ್ವಾ, ಟ್ರಾನ್ಸ್ಪೋಸ್ ಮಾಡಿ 2x ಉಳಿಯುತ್ತೆ. 2x ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಮೈನಸ್ 50 ಡಿಗ್ರಿ. ಓಕೆ, 2x ಈಸ್ ಈಕ್ವಲ್ಸ್ ಟು 180ಯಲ್ಲಿ 50 ಹೋದರೆ ಎಷ್ಟು ಉಳಿಯುತ್ತೆ? 130 ಡಿಗ್ರಿ ಅಲ್ವಾ. ಸಬ್ಟ್ರಾಕ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. 0 - 0 ಈಸ್ 0, 8 - 5 ಈಸ್ 3, 1 ಈಸ್ ದೇರ್, ಸೊ 1. ಎಷ್ಟು ಡಿಗ್ರಿ? 2x ಈಸ್ ಈಕ್ವಲ್ಸ್ ಟು 130 ಡಿಗ್ರಿ. ಆದರೆ ನಿಮಗೆ 2x ಬೇಡ, ಯಾವುದು ಬೇಕು? ಎಕ್ಸ್ ವ್ಯಾಲ್ಯೂ ಬೇಕು. 2 ಏನಾಗಿದೆ? ಎಕ್ಸ್ಗೆ ಮಲ್ಟಿಪ್ಲೈ ಆಗಿದೆ, ಈ ಕಡೆ ಟ್ರಾನ್ಸ್ಪೋಸ್ ಆದರೆ ಏನಾಗುತ್ತೆ? ಡಿವೈಡ್ ಆಗುತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 130 ಡಿಗ್ರಿ ಬೈ 2. 2 1s 2 6 12, 1 ಉಳಿತು, 10 ಆಯಿತು, 2 5s 10. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ ಹಿಯರ್? 65 ಡಿಗ್ರಿ. ಸೊ ಇದು ಎಷ್ಟು ಡಿಗ್ರಿ ಇದೆ? 65 ಡಿಗ್ರಿ ಇದೆ. ಇದು ಎಷ್ಟು ಡಿಗ್ರಿ ಇದೆ? 65 ಡಿಗ್ರಿ ಇದೆ. ಓಕೆ, 65 + 65 ಈಸ್ ಈಕ್ವಲ್ಸ್ ಟು 130. 130 + 50 ಈಸ್ ಈಕ್ವಲ್ಸ್ ಟು 180. ನೋಡಿ, ಮೂರು ಆ್ಯಂಗಲನ್ನು ಮೆಷರ್ ಮಾಡಿದಾಗ ಅಗೇನ್ ನಿಮಗೇನು ಬರ್ತಿದೆ? 180 ಡಿಗ್ರಿನೇ ಬರ್ತಾ ಇದೆ. ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಯಾವುದೇ ವ್ಯಾಲ್ಯೂನೂ ಕೊಟ್ಟಿಲ್ಲ, ಮೂರುದು ಆ್ಯಂಗಲ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಅಂತ ಕೊಟ್ಟಿದ್ದಾರೆ. ಅಗೇನ್ ನೀವು ಅದೇ ಥರನೇ ಸಾಲ್ವ್ ಮಾಡಿ. ಎಕ್ಸ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ? 180 ಡಿಗ್ರಿ ಅಲ್ವಾ. ಎಕ್ಸ್ ಪ್ಲಸ್ ಎಕ್ಸ್ ಏನಾಗುತ್ತೆ? 3x ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಬೈ 3 ಆಗುತ್ತಲ್ವಾ. ಸೊ 3 1s 3, 3 how much? 18, 6 8, 18. So 3 0s 0. So the value of x is equals to how many degree? 60 degree. So 60 degree plus 60 degree plus 60 degree. All the three angles are 60 only. This is also 60 degree. This is also 60 degree. This is also 60 degree. Move on to the next one. See, ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ? ಈ ಆ್ಯಂಗಲ್ಲು 2x ಇದೆ, ಈ ಆ್ಯಂಗಲ್ಲು ಕೊಟ್ಟಿಲ್ಲ ನೋಡಿ. ಮಾರ್ಕ್ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಇದು ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ. ಅಂಡರ್ಸ್ಟುಡ್ ಆಗ್ತಿದೆ ಅಲ್ವಾ. ಇಲ್ಲಿ ಎಕ್ಸ್ ಇದೆ, ಇವು ಮೂರನ್ನು ಆ್ಯಡ್ ಮಾಡಿದಾಗ ನಿಮಗೆ ಆನ್ಸರ್ ಎಷ್ಟು ಬರಬೇಕು? 180 ಡಿಗ್ರಿ. ಯಾಕೆ? ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಅ ಟ್ರಯಾಂಗಲ್ ಅಲ್ವಾ, ಗೊತ್ತಿದೆ ಅಲ್ವಾ. ಸೊ ಏನು ಮಾಡ್ತೀರಾ? ಎಕ್ಸ್ ಪ್ಲಸ್ 2x ಪ್ಲಸ್ 90 ಡಿಗ್ರಿ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ 2x ಈಸ್ ಈಕ್ವಲ್ಸ್ ಟು 3x plus 90 degree is equals to 180 degree. ಓಕೆ, 3xನ್ನು ಇಲ್ಲೇ ಇಟ್ಕೊಳ್ಳಿ, 90ನ ಟ್ರಾನ್ಸ್ಪೋಸ್ ಮಾಡಿ ಏನಾಗುತ್ತೆ? 180 ಡಿಗ್ರಿ ಮೈನಸ್ 90 ಡಿಗ್ರಿ ಆಯಿತು. ಸೊ 3x ಈಸ್ ಈಕ್ವಲ್ಸ್ ಟು 180ಯಲ್ಲಿ 90 ಹೋದರೆ ಎಷ್ಟು ಉಳೀತು? 90 ಡಿಗ್ರಿ ಉಳಿತಲ್ವಾ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ ಬೈ 3. 3 1s 3, 3s 9. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಹೌ ಮೆನಿ ಡಿಗ್ರಿ? 30 ಡಿಗ್ರಿ. ಇದರಲ್ಲಿ ನೋಡಿ, ಇದು ಎಷ್ಟಾಗಿದೆ? 30 ಡಿಗ್ರಿ ಆಗಿದೆ. ಎಕ್ಸ್ ಈ ಆ್ಯಂಗಲ್ ಎಷ್ಟಿದೆ? 30 ಡಿಗ್ರಿ ಆ್ಯಂಗಲ್ ಅಂತ ಹೇಳ್ತೀವಿ, ಇದನ್ನು 30 ಡಿಗ್ರಿ ಅಂತ ಹೇಳ್ತೀವಿ. ಬಟ್ ಇದು 2x 2 × x ಅಲ್ವಾ.
ಸೊ 2 ಇಂಟು ಎಕ್ಸ್ ಈಸ್ ಈಕ್ವಲ್ಸ್ ಟು 2x ಅಂದರೆ ಎಕ್ಸ್ನ ವ್ಯಾಲ್ಯೂ ಎಷ್ಟು ಬಂದಿದೆ 30 ಬಂದಿದೆ. ಸೊ 2 ಇಂಟು 30 ಈಸ್ ಈಕ್ವಲ್ಸ್ ಟು 60. ಹಂಗಾರೆ ಇದು 30 ಇದೆ, ಇದು 60 ಡಿಗ್ರಿ ಇದೆ, ಇದು ಎಷ್ಟಿದೆ 90 ಡಿಗ್ರಿ ಆ್ಯಂಗಲ್ ಇದೆ. ಓಕೆ.